ಸಂಸದರಾದ ಮಾಜಿ ಸಂಸದರಾದ ಪ್ರತಾಪ್ಸಿಂಹವರು ನಮ್ಮ ಈ ನಾಡಿನ ಅಪ್ರತಿಮ ದೊರೆಯಾದಂಥ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವಹೇಳನಗಳಿರುತ್ತದೆ. ಅದರ ಬಗ್ಗೆ ಈಗಿನ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ನಜೀರ್ ಸಾಹೇಬರು ಒಟ್ಟಿಗಿದ್ದಾರೆ. ಅದೇ ರೀತಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ಅಫಾಕ್ ಖಾನ್ ಇದ್ದಾರೆ. ಅದೇ ರೀತಿ ಕಾರ್ಯದರ್ಶಿಗಳಾದಂಥ ನಮ್ಮ ಎನ್ ಫಿರ್ದೌಸ್ ಇದ್ದಾರೆ, ಹಾಗೂ ಉಪಾಧ್ಯಕ್ಷರಾದಂಥ ಶಫೀರ್ ಇದ್ದಾರೆ, ಹಾಗೂ ನಾನು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಎಸ್ ಸ್ವಾಮಿ, ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು. ಪತ್ರಿಕಾಗೋಷ್ಠಿಯಲ್ಲಿ ಕುರಿತು ಈಗ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ನಜೀರ್ ಸಾಹೇಬರು ಮಾತಾಡ್ತಾರೆ. ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕಳೆದ ವಾರ ಯಾವುದೋ ಒಂದು ಸಭೆಯಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು, ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಾದೇವ್ರವರು ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದವರು ಟಿಪ್ಪು ಸುಲ್ತಾನ್ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದರು. ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆನೇ ಟಿಪ್ಪು ಸುಲ್ತಾನ್ ಕಟ್ಟಿದ್ರು ಅನ್ನುವಂಥ ಮಾತು ಯಾವತ್ತೂ ಹೇಳಲಿಲ್ಲ. ಅವರು ಹೇಳಿರುವಂಥದ್ದು ಕನ್ನಂಬಾಡಿ ಕಟ್ಟೆಗೆ ಆಸ್ತಿ ಭಾರ ಹಾಕಿದ್ದು ಅಥವಾ ಅದರ ಫೌಂಡೇಶನ್ಗೆ ಪ್ಲಾನ್ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ. ಈ ಹೇಳಿಕೆ ನಂತರ ಇವತ್ತು ಬಿಜೆಪಿ ನಾಯಕರುಗಳು ತರಾವಾರಿ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಸಿದ್ದರಾಮಯ್ಯನವರು KRS ಡ್ಯಾಮ್ಗೆ ಟಿಪ್ಪು ಸುಲ್ತಾನ್ ಡ್ಯಾಮ್ ಅಂತ, ಟಿಪ್ಪು ಸುಲ್ತಾನ್ ಸಾಗರ ಅಂತ ಹೆಸರಿಡಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ಮಾಡಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಇತಿಹಾಸವನ್ನು ತಿರುಸ್ತಾ ಇದ್ದಾರೆ. ಯಾವ ಮುಲ್ಲಾ DPR ಮಾಡಿದ್ದ ಅನ್ನುವಂತಹ ಮಾತುಗಳನ್ನು ಎತ್ತಿದ್ದಾರೆ. ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲದವರು ಮಾತ್ರ ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯ. ಈ ಬಿಜೆಪಿಯವರ ಬೌದ್ಧಿಕ ದಿವಾಳಿತನ ಎಷ್ಟಿದೆ ಅಂತಂದ್ರೆ, ಓದಲ್ಲ, ಮಾಡಲ್ಲ, ಸುಮ್ಮನೆ ಹೇಳಿಕೆಗಳನ್ನು ಕೊಡುವುದು. ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಾಂತ್ಯವನ್ನ ಆಳಿದಂತಹ ದೊರೆಗಳಲ್ಲಿ ಹೈದರ್ ಮತ್ತು ಟಿಪ್ಪು ಈ ನಾಡಿಗೆ ಕೊಟ್ಟ ಕೊಡುಗೆಯನ್ನ ಯಾರೂ ಕೂಡ ಮರೀಲಿಕ್ಕೆ ಆಗಲ್ಲ ಅನ್ನುವಂಥದ್ದು. 1782ರಲ್ಲಿ ಕಾವೇರಿ ನದಿಗೆ ಒಂದು ಅಡ್ಡಲಾಗಿ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು, ಅದರಿಂದ ರೈತರಿಗೆ ನೀರಾವರಿ ಒದಗಿಸಬೇಕು ಅನ್ನುವಂಥ ಒಂದು ದೂರದೃಷ್ಟಿಯ ಒಂದು ಪ್ಲಾನ್ ಅನ್ನ ಟಿಪ್ಪು ಸುಲ್ತಾನ್ ಅವರು ಮಾಡ್ತಾರೆ. ಒಂದು ದೊಡ್ಡ ಕನಸು. KRS ಅದು ಏನಿದೆ ಅದೇ ಭಾಗದಲ್ಲಿ, ಅದೇ ಇದರಲ್ಲಿ ಸುಮಾರು 70 ಅಡಿ ಎತ್ತರದ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ಒಂದು ಯೋಜನೆಯನ್ನು ಹಾಕಿಕೊಂಡು ಆ ಯೋಜನೆಗೆ ಬೇಕಾದಂತ ಹಣವನ್ನು ಕೂಡ ಕ್ರೋಢೀಕರಿಸುತ್ತಾರೆ. ಆದರೆ ದುರದೃಷ್ಟವಶಾತ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆದಂತ ಸಂದರ್ಭದಲ್ಲಿ ಅದರಲ್ಲಾದಂಥ ಅನಾಹುತಗಳಲ್ಲಿ ಸರಿಸುಮಾರು 3 ಕೋಟಿ ರೂಪಾಯಿಗಳನ್ನ ಬ್ರಿಟಿಷರಿಗೆ ಕೊಡಬೇಕಾಗ್ತದೆ. ಆ ಯುದ್ಧದಲ್ಲಿ ಸೋತ ನಂತರ 3 ಕೋಟಿ ಕೊಡಬೇಕು ಅಂತೇಳಿ ಆ 3 ಕೋಟಿ ಹಣ ಇಲ್ಲದ ಕಾರಣ ತನ್ನ ಮಕ್ಕಳನ್ನ ಒತ್ತೆ ಇಡ್ತಾರೆ. ಅಲ್ಲಿ ಹಲವಾರು ಅವರಿಗೆ ಅಡ್ವೈಸ್ ಮಾಡ್ತಾರೆ, ಬ್ರಿಟಿಷರೊಂದಿಗೆ ಒಂದು ಒಪ್ಪಂದ ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ. ಆಗ ಟಿಪ್ಪು ನಾನು ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ ಅಂತೇಳಿ ತನ್ನ ಮಕ್ಕಳನ್ನೇ ಒತ್ತೆ ಇಡುವ ದೊಡ್ಡ ತ್ಯಾಗವನ್ನ ಈ ದೇಶಕ್ಕಾಗಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನು ಒಂದು ಶಿಲಾನ್ಯಾಸ ಮಾಡಲಾಗಿತ್ತು ಅಥವಾ ಒಂದು ಶಾಸನ ಇತ್ತು. ಯಾವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಂದ್ರೆ ಆ ಯೋಜನೆ
ಯೋಜನೆ ಆ ಯುದ್ಧದಿಂದ, ಮೂರನೇ ಆಂಗ್ಲೋ ಯುದ್ಧದಿಂದ ಸ್ಟಾಪ್ ಆಗ್ತದೆ. ಆನಂತರ ನಾಲ್ಕನೇ ಆಂಗ್ಲೋ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಮರಣ ಹೊಂದುತ್ತಾರೆ, ಹುತಾತ್ಮರಾಗ್ತಾರೆ. ಆನಂತರ ಆ ಯೋಜನೆ ಆಗೋದಿಲ್ಲ. ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಯೋಜನೆಯನ್ನ ಕೈಗೆತ್ತಿಕೊಂಡಾಗ ಅಲ್ಲಿ ಏನು ಅಗೆತವನ್ನು ಸ್ಟಾರ್ಟ್ ಮಾಡ್ತಾರೆ, ಆ ಸಂದರ್ಭದಲ್ಲಾಗುತ್ತದೆ ಟಿಪ್ಪು ಸುಲ್ತಾನ್ರವರು ಈ ಅಸ್ಥಿಭಾರ ಹಾಕಿರೋದಂತ ಶಾಸನ ಅಲ್ಲಿ ಸಿಗುವಂಥದ್ದು. ಎಷ್ಟು ದೊಡ್ಡ ಮನಸ್ಸು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಆ ಶಾಸನವನ್ನ ಇವತ್ತು ಆ KRS ಕಟ್ಟಬೇಕಾದ್ರೆ ಆ KRS ಮುಂಭಾಗದಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವತ್ತಿಗೂ ಕೂಡ ನಾವು ಅದನ್ನು ನೋಡ್ಬೋದು. ಅಂದ್ರೆ ಆ ಟಿಪ್ಪು ಸುಲ್ತಾನರ ಆ ದೂರದೃಷ್ಟಿ ಯೋಜನೆಯ ಗೌರವ ಕೊಟ್ಟು ಆ ಶಾಸನವನ್ನು ಹಿಂದೊಬ್ಬ ರಾಜ ಇದನ್ನ ಒಂದು ಯೋಜನೆಯನ್ನ ಹಾಕಿಕೊಂಡನ್ನುವಂತ ಉದಾತ್ತ ಮನಸ್ಸಿನೊಂದಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಅಲ್ಲಿ ಆ ಶಾಸನವನ್ನ ಇಡ್ತಾರೆ. ಅಂದ್ರೆ ಈ ಒಂದು ಏನು ಪ್ಲಾನ್ ಇದೆ ಅದರ ಬಗ್ಗೆ ಅದು ಇವತ್ತಿಗೂ ಕೂಡ ಇದೆ. ಅದು ಇತಿಹಾಸ. ಈ ಇತಿಹಾಸವನ್ನ ಅರಿಯದ ಹಾಗಿದ್ರೆ ಪ್ರತಾಪ್ ಸಿಂಹನಂತ ಬುದ್ಧಿ ಇದ್ದಿದ್ರೆ ಅಥವಾ ಅಶೋಕ್ ಅಂತ ಬುದ್ಧಿ ಇದ್ದಿದ್ರೆ ಆ ಕಲ್ಲನ್ನು ಅಲ್ಲಿ ಇಡ್ತಾನೆ ಇರಲಿಲ್ಲ. ಯಾರೋ ಒಬ್ಬ ಮುಸಲ್ಮಾನ ದೊರೆ ಮಾಡ್ಬಿಟ್ಟಿದ್ದಾನೆ, ಅದು ಬೇಡವೇ ಬೇಡ, ಇತಿಹಾಸದಲ್ಲಿ ಅರಿಯದೆ ಜನಕ್ಕೆ ಗೊತ್ತಾಗದೆ ಬೇಡ ಅಂತೇಳಿ ಇವರಂತ ಕುಹಕ ಬುದ್ಧಿಗಳಿದ್ದಿದ್ರೆ ಹಾಗೆ ಮಾಡ್ತಾ. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರಂತರೂ ಮೇರು ವ್ಯಕ್ತಿತ್ವ, ಆ ವ್ಯಕ್ತಿತ್ವದ ಮೇರು ವ್ಯಕ್ತಿತ್ವದ ಒಡೆಯ ಅಲ್ಲಿ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಆ ಶಾಸನವನ್ನು ಇಡ್ತಾರೆ ಅನ್ನೋಂಥದ್ದು ಅದು ಹೆಮ್ಮೆ ಅನಿಸ್ತದೆ ನಮಗೆ. ಎಂತಹ ಉದಾತ್ತ ಜನರಿದ್ರು, ಎಂತಹ ಉದಾತ್ತ ಮನಸ್ಸಿತ್ತು ಅಂತ. ಆದ್ರೆ ಇವತ್ತು ಈ ಬಿಜೆಪಿ ಮತ್ತು ಈ ಪ್ರತಾಪ್ ಸಿಂಹ ಅಶೋಕ್ ಅವರು ಒಂದು ರೀತಿಯ ಟಿಪ್ಪು ಸುಲ್ತಾನರನ್ನ ಅವಹೇಳನಕಾರಿಯಾಗಿ ಚಿತ್ರಿಸುವುದು ಮಾಡ್ತಾ ಇರುವಂಥದ್ದು ಇದು ಅಕ್ಷಮ್ಯ. ಇನ್ನು ಈ ದಡ್ಡ ಮೂರ್ಖ ಪ್ರತಾಪ್ ಸಿಂಹ ಏನ್ ಹೇಳ್ತಾರೆ ಅಂತಂದ್ರೆ, ಯಾವ ಮುಲ್ಲಾ